ವರ್ಷದಲ್ಲಿ ನಿಮ್ಮೆಲ್ಲರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ದಿನದಲ್ಲಿ ವಾಕ್ಯ ಭಾಗವನ್ನು ಆರಿಸಿಕೊಂಡಿರ್ತಕ್ಕಂಥ ಭಾಗ ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 4ನೇ ವಚನ. ವಾಕ್ಯದಲ್ಲಿ ನೋಡುವಾಗ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುತ್ತೇನೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು 2026ನೇ ವರ್ಷದಲ್ಲಿ ದೇವರು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡ್ತಕ್ಕಂತಹ ವಿಷಯವೇನೆಂದರೆ, ನೀವು ನನ್ನಲ್ಲಿ ನೆಲೆಗೊಂಡಿರಿ ಎಂಬುದಾಗಿ. ನಾನು ನೀನು ಆತನಲ್ಲಿ ನೆಲೆಗೊಂಡಿರಬೇಕಾಗಿದೆ. ಕಳೆದ ವರ್ಷದಲ್ಲಿ, ಕಳೆದ ತಿಂಗಳಲ್ಲಿ ನೀನು ಆತನೊಂದಿಗೆ ನೆಲೆಗೊಂಡಿದೆಯೋ ಇಲ್ಲ ಗೊತ್ತಿಲ್ಲ, ಆದರೆ ಈ ವರ್ಷದಲ್ಲಿ, ಹೊಸ ವರ್ಷದಲ್ಲಿ ದೇವರು ನನ್ನೊಂದಿಗೆ ನಿನ್ನೊಂದಿಗೆ ಮಾತನಾಡತಕ್ಕಂತಹ ವಿಷಯವೇನೆಂದರೆ, ನಾನು ನೀನು ಆತನಲ್ಲಿ ನೆಲೆಗೊಂಡಿರಬೇಕಾಗಿದೆ. ನೆಲೆಗೊಂಡಿರತಕ್ಕಂತಹ ವಿಷಯಗಳನ್ನು ನೋಡುವಾಗ ಆತನ ವಾಕ್ಯವು ನನ್ನಲ್ಲಿ ನಿನ್ನಲ್ಲಿ ನೆಲೆಗೊಂಡಿರಬೇಕಾಗಿದೆ. ವಾಕ್ಯದಲ್ಲಿ ನೋಡ್ತೇವೆ, ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬಿಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನೆಂಬ. ನಾನು ನೀನು ಆತನಲ್ಲಿ ನೆಲೆಗೊಂಡು ಫಲ ಕೊಡುವಂತಹ ಮಗನು ಮಗುಳಾಗಬೇಕು. ನಾವು ನೋಡ್ತೇವೆ, ನಾವು ಅನೇಕ ಅದ್ಭುತ ಕಾರ್ಯಗಳನ್ನ, ಅನೇಕ ಆಶೀರ್ವಾದಗಳನ್ನ 2025ರಲ್ಲಿ ಆಗ್ಲಿಲ್ಲ, 2026ರಲ್ಲಿ ನನಗೆ ಈ ಅದ್ಭುತವನ್ನ ಬೇಕು, ಈ ಆಶೀರ್ವಾದವನ್ನ ಬೇಕು ಎಂಬುದಾಗಿ ನಾವು ಯೋಚನೆ ಮಾಡ್ತೇವೆ. ಈ ಅದ್ಭುತತೆಯನ್ನ, ಆಶೀರ್ವಾದವನ್ನ ನಾವು ನೋಡ್ಬೇಕಾದ್ರೆ ನಾವು ಇಲ್ಲಿ ನೋಡುವಾಗ ನಾನು ನೀನು ಆತನಲ್ಲಿ ನೆಲೆಗೊಂಡಿರಬೇಕಾಗಿದೆ. ದೇವರು ನನ್ನೊಂದಿಗೆ ಮಾತನಾಡ್ತಾ ಇದ್ದಾನೆ, ದೇವರು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ಮಗನೇ ಮಗಳೇ, ನೀನು ಕೊಂಬೆಯು ಯಾವ ರೀತಿಯಲ್ಲಿ ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿದ್ದ ಹಾಗೆ ನಾನು ನೀನು ಆತನಲ್ಲಿ ನೆಲೆಗೊಂಡಿದ್ದೇನೆ. ಯೋಚನೆ, ಒಂದು ವೇಳೆ ನಾನು ನೀನು ಆತನಲ್ಲಿ ನೆಲೆಗೊಂಡಿದ್ದಾಗ ವಾಕ್ಯದಲ್ಲಿ ನೋಡ್ತೇವೆ, ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ತಿಳಿಯುವುದೆಂಬುದಾಗಿ. ನೀನು ಯಾವ ಆಶೀರ್ವಾದಕ್ಕೋಸ್ಕರವಾಗಿ ಈ ನೂತನ ವರ್ಷದಲ್ಲಿ ನೀನು ವೇಟ್ ಮಾಡ್ತಾ ಇದೆಯೋ, ನೀನು ಯಾವ ಅದ್ಭುತ ಕಾರ್ಯಕ್ಕಾಗಿ ಈ ಒಂದು ನೂತನ ವರ್ಷದಲ್ಲಿ ನೀನು ವೇಟ್ ಮಾಡ್ತಾ ಇದೆಯೋ, ಆ ಅದ್ಭುತತೆಯನ್ನ, ಆ ಆಶೀರ್ವಾದವನ್ನ ನೀನು ಹೊಂದ್ಕೊಳ್ಬೇಕಾದ್ರೆ ನಾನು ನೀನು ಆತನಲ್ಲಿ ನೆಲೆಗೊಂಡಿರಬೇಕಾಗಿದೆ. ನಾನು ನೀನು ಆತನಲ್ಲಿ ನೆಲೆಗೊಂಡಿರಬೇಕಾಗಿದೆ. ಆತನ ವಾಕ್ಯಗಳು ನನ್ನಲ್ಲಿ ನೆಲೆಗೊಂಡಿರಬೇಕು. ಈ ನೆಲೆಗೊಂಡಿರುವುದು ಅಂತ ನೋಡುವಾಗ ನಾನು ನೀನು ಆತನ ವಾಕ್ಯಗಳನ್ನ ಹಿಂಬಾಲಿಸುವಂತಹ ಮಗನು, ಆತನ ವಾಕ್ಯಗಳಿಗೆ ವಿಧೇಯನಾಗಿರುವಂತಹ ಮಗನು ಮಗಳೇ. ಆಶೀರ್ವಾದ ಬೇಕಾ? ಅದ್ಭುತತೆಯನ್ನು ಬೇಕಾ? ಹೊಸ ವರ್ಷದಲ್ಲಿ ನೀನು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ನೀನು ಹೊಸ ಆಶೀರ್ವಾದವನ್ನ, ಹೊಸ ಅದ್ಭುತವನ್ನ ನೀನು ವೇಟ್ ಮಾಡ್ತಿರ್ಬೋದು, ನಿರೀಕ್ಷಿಸ್ತಿರ್ಬೋದು. ಆದರೆ ಆ ಒಂದು ಅದ್ಭುತತೆಯ ಮುಂಚಿತವಾಗಿ, ಆ ಒಂದು ಆಶೀರ್ವಾದದ ಮುಂಚಿತವಾಗಿ ನಾನು ನೀನು ಆತನಲ್ಲಿ ನೆಲೆಗೊಂಡಿರಬೇಕಾಗಿದೆ. ನಾನು ನೀನು ಆತನೊಂದಿಗೆ ನೆಲೆಗೊಂಡಿದ್ದಾಗ, ಆತನ ವಾಕ್ಯಗಳು ನನ್ನಲ್ಲಿ ನಮ್ಮಲ್ಲಿ ನೆಲೆಗೊಂಡಿದ್ದಾಗ, ನಾವು ಪ್ರಾರ್ಥನೆಯನ್ನು ಮಾಡುವಾಗ ಆತನು ಉತ್ತರವನ್ನು ದಯಪಾಲಿಸಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಹೊಸ ವರ್ಷದಲ್ಲಿ ದೇವರು ನನ್ನೊಂದಿಗೆ ನಮ್ಮೊಂದಿಗೆ ಮಾತನಾಡ್ತಕ್ಕಂಥ ವಿಷಯ, ನೀವು ನನ್ನಲ್ಲಿ ನೆಲೆಗೊಂಡಿರುವುದಾಗಿ. ಆತನು ಹೆಸರಿಡಿದು ನಿನ್ನನ್ನು ಕರೆಯುವಾಗ, ಮಗನೇ ಮಗಳೇ, ನೀನು ಆಶೀರ್ವಾದಕ್ಕೋಸ್ಕರವಾಗಿ ನೀನು ಯೋಚನೆ ಮಾಡ್ತಿರುವುದು. ಆದರೆ ಕರ್ತನ ವಾಕ್ಯವು ಮಾತನಾಡುವಾಗ, ನೀವು ನನ್ನಲ್ಲಿ ನೆಲೆಗೊಂಡಿರುವುದಾಗಿ, ನಾನು ನೀನು ಆತನಲ್ಲಿ ನೆಲೆಗೊಂಡಿರಬೇಕಾಗಿದೆ. ಮುಂದೆ ನೋಡುವಾಗ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂಬುದಾಗಿ. ಆತನ ವಾಕ್ಯ ನನ್ನಲ್ಲಿ ನೆಲೆಗೊಂಡಿದೆಯಾ? ಮಗನೇ ಮಗಳೇ, ಯೋಚನೆಯನ್ನು ಮಾಡಿ. ಈ ನೂತನ ವರ್ಷದಲ್ಲಿ ನೀನು ಕಾಲಿಟ್ಟಿರುವಾಗ, ಈ ಒಂದು ನೂತನ ವರ್ಷದಲ್ಲಿ ದಿನಗಳು ಹೋಗುತ್ತಿರುವಾಗ, ನಿನ್ನ ಆತನ ವಾಕ್ಯಗಳು ನಿನ್ನಲ್ಲಿ ನೆಲೆಗೊಂಡಿದೆಯಾ? ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿ. ನಾನು ನೀನು ಆತನಲ್ಲಿ ನೆಲೆಗೊಂಡಿರುವಂತಹ ಮಗನು ಮಗಳಾಗಬೇಕಾಗಿದೆ. ಆತನ ವಾಕ್ಯಗಳು ನನ್ನಲ್ಲಿ ನಮ್ಮಲ್ಲಿ ನೆಲೆಗೊಂಡಿರಬೇಕು. ಆವಾಗ ಮಾತ್ರ ನಾನು ನೀನು ಆಶೀರ್ವಾದಕ್ಕೋಸ್ಕರವಾಗಿ ನಿರೀಕ್ಷಿಸಬಹುದು. ಆವಾಗ ಮಾತ್ರ ನಾನು ಅದ್ಭುತತೆಗಾಗಿ ನಿರೀಕ್ಷಿಸಬಹುದು ಎಂಬುದಾಗಿ 4ನೇ ವಚನದಲ್ಲಿ ಮತ್ತೆ ನೋಡುವಾಗ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರುತ್ತದೆ, ಹೀಗೆ ತನ್ನಷ್ಟಿಗೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಫಲ ಕೊಡಲಾರಲಿ. ಕರ್ತನಲ್ಲಿ ಪ್ರಿಯರೇ,
8ನೇ ವಾಕ್ಯದಲ್ಲಿ ನೋಡುವಾಗ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವುದಿಲ್ಲ. ತಂದೆಗೆ ಮಹಿಮೆ ಉಂಟಾಗಬೇಕಾ? ನಾನು ನೀನು ಬಹಳ ಫಲ ಕೊಡುವಂತಹ ಮಗನು ಮಗಳು ಆಗಬೇಕಾಗಿ, ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಎಂಬುದಾಗಿ ಮತ್ತು ನನ್ನ ಶಿಷ್ಯರಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾನು ನೀನು ಈ ಒಂದು ದಿನದಲ್ಲಿ ಯೋಚನೆಯನ್ನು ಮಾಡಬೇಕಾಗಿದೆ. ಒಂದು ನಿಮಿಷ ನೀನು ಕಣ್ಣನ್ನು ಮುಚ್ಚಿಕೊಂಡು 1 ನಿಮಿಷ ವಾಕ್ಯದ ಕುರಿತಾಗಿ ನೀನು ಧ್ಯಾನವನ್ನು ಮಾಡು. ವಾಕ್ಯದಲ್ಲಿ ನೋಡುವಾಗ, ದೇವರು ನನ್ನೊಂದಿಗೆ ಮಾತನಾಡುವಾಗ, ನೀವು ನನ್ನಲ್ಲಿ ನೆಲೆಗೊಂಡ್ರಿ ಎಂಬುದಾಗಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿ ಎಂಬುದಾಗಿ ವಾಕ್ಯವನ್ನು ನೋಡುವಾಗ, ಕರ್ತನಲ್ಲಿ ಪ್ರಿಯರೇ, ನಾವುಗಳು ಆತನಲ್ಲಿ ನೆಲೆಗೊಂಡಿದ್ದೇವೆ. ಕಳೆದ ವರ್ಷಗಳಲ್ಲಿ, ಕಳೆದ ತಿಂಗಳಲ್ಲಿ, ಕಳೆದ ದಿನದಲ್ಲಿ ನಾನು ಆತನೊಂದಿಗೆ ನೆಲೆಗೊಂಡಿರಲಿಕ್ಕಿಲ್ಲ. ಆದರೆ ಈ ಒಂದು ಹೊಸ ವರ್ಷದಲ್ಲಿ, ನೂತನ ವರ್ಷದಲ್ಲಿ ನಾವುಗಳು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ಸ್ವಾಮಿ, ನಾನು ನಿನ್ನಲ್ಲಿ ನೆಲೆಗೊಂಡಿರುತ್ತೇನೆ ಕರ್ತನೆ, ನೀವು ನನ್ನಲ್ಲಿ ನೆಲೆಗೊಂಡ್ರಿ ಎಂಬುದಾಗಿ ನೀನು ಹೇಳಿದಂತ ವಾಕ್ಯದ ಪ್ರಕಾರ ಕರ್ತನೆ, ನಾವುಗಳು ಕರ್ತನೆ ನಿನ್ನಲ್ಲಿ ನೆಲೆಗೊಂಡಿರುತ್ತೇವೆ ಎಂಬುದಾಗಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ನೀನು ವಾಕ್ಯದಲ್ಲಿ ನೆಲೆಗೊಂಡಿರುತ್ತೇವೆ ಕರ್ತನೆ. ನೀನು ಮಾತನಾಡುವಾಗ ಕರ್ತನೆ, ಅಪ್ಪ, ನಿನ್ನ ವಾಕ್ಯವನ್ನ ಕೇಳುವಂತಹ ಮಗನು ಮಗಳು ನಾವಾಗ್ತೇವೆ ಎಂಬುದಾಗಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಯೋಚನೆ ನಿನ್ನ ನಿರ್ಧಾರವನ್ನ ನೀನು ಆತ್ಮನೊಂದಿಗೆ ನಿನ್ನ ಪ್ರಾರ್ಥನೆಯಲ್ಲಿ, ಸ್ವಾಮಿ, ಈ ಒಂದು ಹೊಸ ವರ್ಷದಲ್ಲಿ ಈ ಒಂದು ನಿರ್ಧಾರವನ್ನು ನೀನು ತೆಗೆದುಕೊಂಡಾಗ, ನೀನು ಆತನಲ್ಲೇ ನೆಲೆಗೊಂಡಿದ್ದಾಗ, ನೀನು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂಬುದಾಗಿ ದೇವರು ಆ ಒಂದು ವಾಗ್ದಾನವನ್ನ ಹೊಸ ವರ್ಷದಲ್ಲಿ ಆತನು ನೆರವೇರಿಸುತ್ತಿದ್ದಾನೆ. ಒಂದು ವೇಳೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ. ನಾನು ನೀನು ಆತನಲ್ಲಿ ನೆಲೆಗೊಂಡಿರತಕ್ಕಂತಹ ಮಗನು ಮಗಳು.